ನಾಟಕ ಸಂಘದ 23ನೇ ವಾರ್ಷಿಕೋತ್ಸವದ ಸಲುವಾಗಿ ಇಲ್ಲಿ ನೆರೆದಿರುವ ಎಲ್ಲ ಕಲಾಪ್ರೇಮಿಗಳಿಗೆ ತುಂಬು ಹೃದಯದ ನಮಸ್ಕಾರ. ಇಂದಿನ ಕಾರ್ಯಕ್ರಮದ ವಿಷಯ ಕಲಾ ಸಂಭ್ರಮ. ಸಂಗೀತವು ಕಲೆಯ ಪ್ರಾಚೀನ ರೂಪಗಳಲ್ಲಿ ಒಂದಾಗಿದೆ. ಹಾಗಾಗಿ ಕರ್ನಾಟಕದ ವಿವಿಧ ಶೈಲಿಯ ಸಂಗೀತದ ಸೊಗಸನ್ನು ನಿಮ್ಮ ಮುಂದೆ ಇಡಲು ಕಾರ್ಯಕ್ರಮದಲ್ಲಿ ವಾಣಿ ಮತ್ತು ಕವಿತಾ ಇದ್ದೇವೆ. ಭಾರತದಲ್ಲಿ ಶಾಸ್ತ್ರೀಯ ಸಂಗೀತವು ಪ್ರಧಾನವಾಗಿ ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಎಂಬ ಎರಡು ಶೈಲಿಗಳಲ್ಲಿ ವಿಕಾಸಗೊಂಡಿದೆ. ಕರ್ನಾಟಕದಲ್ಲಿ ಕರ್ನಾಟಕ ಸಂಗೀತದ ಪ್ರತಿಪಾದಕರ ಬಗ್ಗೆ ನೀವು ಮಾತನಾಡಿದರೆ ನಮ್ಮ ಮನಸ್ಸಿಗೆ ಬರುವ ಮೊದಲನೇ ಹೆಸರು ಮೈಸೂರು ವಾಸುದೇವಾಚಾರ್ಯ. 1865ರಿಂದ 1961. ಈಗ ನಮ್ಮ ತಾಯಿ ಚಾಮುಂಡೇಶ್ವರಿಯ ಪ್ರಾರ್ಥನೆಯೊಂದಿಗೆ ಕರ್ನಾಟಕ ಶೈಲಿಯಲ್ಲಿ ಇವರ ಒಂದು ಕೃತಿಯಿಂದ ನಾವು ಕಾರ್ಯಕ್ರಮವನ್ನು ಆರಂಭಿಸೋಣ. ಕವಿತಾ ದೀಕ್ಷಿತ್. ಹಲೋ. ಕರುಣಿಸೋ ತಾಯೇ ಮಾಯೇ ಶಿವಜಾಯೇ ಹರಿಯ ಸೋ ನಿನ್ನ ಮಹಿಮೆಯನ್ನು ಕರುಣಿಸೋ ತಾಯೇ. ಶ್ರೀರಾಜ ರಾಜೇಶ್ವರಿ ಶ್ರೀರಾಜ ರಾಜೇಶ್ವರಿ ಕರುಣಾಕರಿ ಶ್ರೀಮಯೀ ಸೂರಪುರಾಧೀಶ್ವರಿ ಜಗದೀಶ್ವರಿ ನಿರುತ ನಿನ್ನ ಚರಣ ಕಮಲ ಸ್ಮರಣೆಯನು ಮರೆಯನ ಸರಸಿ ಜಾಮುಖಿ ಪರಿ ಪರಿಯನಿ ಪೊರೆ ಶ್ರೀ ಚಾಮುಂಡೇಶ್ವರಿ ಸಾರಿ ಗಮದ ಸಾಧನಿ ಪ ಮಾದ ಸದನಿ ಪ ಮಗರಿ ಸದನಿ ಪ ಸಾರಿ ಗಮ ಸದನಿ ಪ ಮ ದಸದನಿ ಪ ಮಗರಿ ಗಮ ದಸದ ನಿ ಪ ಮಗರಿ ಕರುಣಿ ಸೋ ತಾಯೇ ಮಾಯೇ ಶಿವಜಾಡಿ ಹರಿಯ ಸೋದರಿಯೇನ ನರಿಯೇ ನಿನ್ನ ಮಹಿಮೆಯನ್ನು ಕರುಣಿಸೋ ತಾಯೇ. ಹಿಂದೂಸ್ತಾನಿ ಶೈಲಿಗೆ ಬಂದರೆ ಈಗ ವಾಣಿಯವರು GV ಅಯ್ಯರ್ ಅವರ ಒಂದು ಸಂಯೋಜನೆಯನ್ನು ಪ್ರಸ್ತುತಪಡಿಸಲಾಗಿರುವುದು. ದಿನ ರಾತ್ರಿ ಸಂಧ್ಯಾ ರಾಗವಿದೆ ಸಂಧ್ಯಾ ರಾಗವಿದೆ ಸಂಧ್ಯಾ ರಾಗವಿದೆ
ಜಗತ್ತು ಯುದ್ಧ ಮತ್ತು ಅಶಾಂತಿಯೊಂದಿಗೆ ಕಾಳಗಗೊಂಡಿದೆ. ಆದರೆ ನಮ್ಮ ಪ್ರಾಚೀನ ತತ್ವಜ್ಞಾನಿಗಳು ಹಾಗೂ ದಾಸರು ಈ ಎಲ್ಲ ಸಾಮಾಜಿಕ ಸಮಸ್ಯೆಗಳನ್ನು ಬಹಳ ಹಿಂದೆಯೇ ಸ್ಪರ್ಶಿಸಿದ್ದಾರೆ. ಈಗ ಪುರಂದರದಾಸರ ಒಂದು ಕೃತಿ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿ ರಾಮ. ನವ ಜನ್ಮ ದೊಡ್ಡದು, ಕಣ್ಣು ಕಾಕಿ ವಿನಾಲಿಗೆ ಇರಲಕ್ಕೆ ಮಣ್ಣು ಮುಕ್ಕಿ ಮರುಳಾಗುವಿರೆ. ಹೆಣ್ಣು ಮಣ್ಣಿಗಾಗಿ ಹರಿಯನ ಅಮೃತ ಉಣ್ಣದೆ ಉಪವಾಸ ಮಾಡುವರೆ. ಮಾನವ ಜನ್ಮ ದೊಡ್ಡದು, ಏನು ಕಾರಣ ನೀವು ಯದುಪತಿ ಮರೆತಿರಿ. ಧನಧಾನ್ಯ ಸತಿ ಸುತರದು ನಿತ್ಯ, ಇನ್ನಾದರೂ ನೀವು ಏಕಭಾವದಿಂದ ಚನ್ನಪ್ಪ ಪುರಂದರ ವಿಠಲನ ಭಜಿಸಿ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಭಾವಗೀತೆ ರೂಪದ ಸಮಾಜಾನುಸಾರ ಸಂದೇಶಗಳು ಬಹಳ ಜನಪ್ರಿಯವಾಗಿದೆ. GS ಶಿವರುದ್ರಪ್ಪ ರಚನೆಯೊಂದನ್ನು ಈಗ ವಾಣಿಯವರು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಹತ್ತಿರವಿದ್ದು ದೂರ ನಿಲ್ಲುವೆವು, ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು, ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು. 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ, ಗುರುತಿಸದಾದೆವು ನಮ್ಮೊಳಗೆ. ಈಗ ವಚನ ಸಾಹಿತ್ಯ. ಬಸವಣ್ಣನವರ ವಚನಗಳು ಸಾಮಾಜಿಕ ಒಗ್ಗಟ್ಟಿಗೆ ಬಹಳ ಪ್ರಸಿದ್ಧವಾಗಿವೆ. ಈಗ ಕೇಳಿ ಒಂದು ವಚನ. ಕಳಬೇಡ ಕೊಲಬೇಡ, ಉಸಿರನುಡಿಯಲು ಬೇಡ, ಮುಗಿಯು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಕನ್ನ ಬಣ್ಣಿಸಿಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಸಾಮಾಜಿಕ ಸಂವಹನದಲ್ಲಿ ಚಲನಚಿತ್ರಗಳು ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ಮಣ್ಣಿನ ಮಗ ಚಿತ್ರದ ಡಾಕ್ಟರ್ ರಾಜ್ ಅವರ ಒಂದು ಪ್ರಸಿದ್ಧ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಭಗವಂತ ಕೈಕೊಟ್ಟ, ಭಗವಂತ ಕೈಕೊಟ್ಟ ದುಡಿಯೋಕಂತ, ಅದನ್ಯಾಗೆ ಎತ್ತುವೆ ಹೊಡೆಯೋಕಂತ. ಭಗವಂತ ಕೈಕೊಟ್ಟ ನುಡಿಯೋಕಂತ, ಅದನ್ಯಾಗೆ ಎರಿಯುವೆ ಬೈಯೋಕಂತ. ಭಗವಂತ ಕೈಕೊಟ್ಟ, ಭಗವಂತ ಕಾಲ್ ಕೊಟ್ಟ ನಡೆಯೋ
ಅದನ್ಯಾಕೆ ಎತ್ತುವೆ ಒದಿಯೋಕಂತ, ಅದನ್ಯಾಕೆ ಎತ್ತುವೆ ಒದಿಯೋಕಂತ. ಕೊನೆಯದಾಗಿ ಜಾನಪದ ಶೈಲಿ. ಭಗವಂತನು ರಚಿಸಿದ ಈ ಸುಂದರ ಲೋಕದಲ್ಲಿ ಪರಸ್ಪರ ನಾವೆಲ್ಲರೂ ಹೊಂದಾಣಿಕೆಯಿಂದ